ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಪಟ್ಟಣದಲ್ಲಿನ ಸ್ವಚ್ಛತೆ, ನೈರ್ಮಲ್ಯೀಕರಣಕ್ಕೆ ಸಾರ್ವಜನಿಕರ ಸಹಕಾರ ಮತ್ತು ಪಾಲ್ಗೊಳ್ಳುವಿಕೆ ಮುಖ್ಯವೆಂದ ಶಾಸಕ ಬಾಲಕೃಷ್ಣರವರು ಸ್ವಚ್ಛತೆಗಾಗಿ ಪುರಸಭೆಗೆ 28 ಲಕ್ಷದ ಜೆಸಿಬಿ ಯಂತ್ರ ವಿತರಿಸಿ ಹೇಳಿದ ಅವರು, ಪರಿಶಿಷ್ಟ ಜಾತಿಗಳಲ್ಲಿ 101 ಜಾತಿ ಒಳ ಮೀಸಲಾತಿಗಾಗಿ ನಡೆಯುವಂತಹ ಜಾತಿ ಸಮೀಕ್ಷೆ ವೇಳೆ 101 ಜಾತಿಗೆ ಮೂಲವಾಗಿರುವ ಹೊಲೆಯ ಎಂದು ಬರೆಸುವಂತೆ ಸಮಾಜದ ಬಾಂಧವರಿಗೆ ವಿನಂತಿಸಿದ ಜಿಲ್ಲಾ ದಲಿತ ಮುಖಂಡ ಎಚ್.ಕೆ. ಸಂದೇಶ್ ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ತಾಲೂಕಿನ ನುಗ್ಗಿಹಳ್ಳಿ ಹೋಬಳಿ ಅಕ್ಕನಹಳ್ಳಿ ಕೂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಎಚ್.ಎನ್. ರವಿಕುಮಾರ್ ಆಯ್ಕೆ. ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ಹೋಬಳಿಯ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು. ಪಟ್ಟಣದ ಸ್ವಚ್ಛತೆಗೆ ಮೊದಲನೇ ಆದ್ಯತೆ ನೀಡಿದ್ದು ಸಾರ್ವಜನಿಕರು ಸಹ ಪುರಸಭೆಯೊಂದಿಗೆ ಕೈಜೋಡಿಸಬೇಕೆಂದು ಶಾಸಕರಾದ ಸಿ.ಎನ್. ಬಾಲಕೃಷ್ಣರವರು ಮನವಿ ಮಾಡಿದರು. ಪಟ್ಟಣದ 3ನೇ ವಾರ್ಡ್ನಲ್ಲಿ ಪುರಸಭೆ ವತಿಯಿಂದ ಪಟ್ಟಣದ ಒಳಚರಂಡಿ ಸ್ವಚ್ಛತಾ ವ್ಯವಸ್ಥೆಗಾಗಿ 2024-25ನೇ ಸಾಲಿನ 15ನೇ ಹಣಕಾಸು ಯೋಜನೆಯ ಅನುದಾನದ 28 ಲಕ್ಷ ರು ವೆಚ್ಚದ ಜೆಸಿಬಿ ಯಂತ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪಟ್ಟಣ ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದು ತ್ಯಾಜ್ಯ ಸಮಸ್ಯೆ ಹೆಚ್ಚುತ್ತಲೇ ಇದೆ. ಇದನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸುವ ಮಹತ್ವದ ಹೊಣೆ ಸ್ಥಳೀಯ ಸಂಸ್ಥೆಗಳದ್ದು. ಪಟ್ಟಣದಲ್ಲಿ ಹಳೆಯದಾದ ಒಳಚರಂಡಿ ವ್ಯವಸ್ಥೆ ಇದ್ದು ಮಳೆಗಾಲ ಸಮೀಪಿಸುತ್ತಿರುವುದರಿಂದ ಸ್ವಚ್ಛತೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಜೆಸಿಬಿ ಯಂತ್ರವನ್ನು ಖರೀದಿಸಲಾಗಿದೆ ಮತ್ತು ಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಪಟ್ಟಣದಾದ್ಯಂತ ಮಳೆ ನೀರು ಹೊರಗೆ ಹೋಗುವ ವ್ಯವಸ್ಥೆ ಮಾಡಲಾಗುವುದು. ಚರಂಡಿಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಲಾಗುವುದೆಂದು ತಿಳಿಸಿದರು. ಪಟ್ಟಣದಲ್ಲಿ ಜನರು ಆರೋಗ್ಯದಿಂದ ಬದುಕು ನಿರ್ವಹಣೆ ಮಾಡಬೇಕಾದರೆ ಸ್ವಚ್ಛತೆ ಬೇಕು. ಕೇವಲ ಅಧಿಕಾರಿ ಮತ್ತು ಪೌರಕಾರ್ಮಿಕರು ಶ್ರಮ ವಹಿಸಿದರೆ ವಾತಾವರಣವನ್ನು ಸ್ವಚ್ಛವಾಗಿರಿಸಲು ಸಾಧ್ಯವಿಲ್ಲ. ಸ್ವಚ್ಛತೆಗೆ ಸಾರ್ವಜನಿಕರ ಸಹಕಾರವೂ ಅಗತ್ಯ. ಆರೋಗ್ಯವಾಗಿರಬೇಕಾದರೆ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಸೊಳ್ಳೆಯ ಹಾವಳಿಯನ್ನ ತಡೆಯಲು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ಮಳೆಯ ನೀರು ನಿಲ್ಲದ ಹಾಗೆ ಹಾಗೂ ಚರಂಡಿಯಲ್ಲಿ ಕಸ ಎಸೆಯದ ಹಾಗೆ ನೋಡಿಕೊಳ್ಳಬೇಕು. ಪುರಸಭಾ ಅಧಿಕಾರಿಗಳು ಪಟ್ಟಣದ ಸ್ವಚ್ಛತೆಯ ನಿರ್ವಹಣೆಗೆ ಇರುವ ಎಲ್ಲಾ ವಾಹನಗಳನ್ನ ಸರಿಯಾಗಿ ಬಳಕೆ ಮಾಡಿಕೊಳ್ಳಬೇಕು. ಕಸದ ವಾಹನಗಳು ಪ್ರತಿ ಬೀದಿಯಲ್ಲಿ ಸಂಚರಿಸಿ ಕಸ ಸಂಗ್ರಹಿಸಬೇಕು. ಮೂಲಭೂತ ಸೌಕರ್ಯ ಕಲ್ಪಿಸಲು ತಾವು ಸದಾ ಬದ್ಧರಾಗಿದ್ದು ಅಗತ್ಯ ಸೌಕರ್ಯಗಳನ್ನು ಹಂತ ಹಂತವಾಗಿ ಕಾರ್ಯಗತ ಮಾಡುವ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷ ಸಿ.ಎನ್. ಮೋಹನ್, ಮಾಜಿ ಅಧ್ಯಕ್ಷೆ ಬನಶಂಕರಿ ರಘು, ಮುಖ್ಯಾಧಿಕಾರಿ ಕೆ.ಎನ್. ಹೇಮಂತ್, ಸದಸ್ಯ ರಾಮು, ಪರಿಸರ ಅಭಿಯಂತರಿ ಕಾವ್ಯಶ್ರೀ, ಗಿರೀಶ್, ಮುಖಂಡರಾದ ಮುರಾರ್ಜಿ, ಮಂಜಣ್ಣ, ಕೃಷ್ಣಣ್ಣ, ನಾಗೇಂದ್ರ, ರಮೇಶ್, ಚಂದ್ರೇಗೌಡ, ಶಾಮಿಯಾನ ರಘು, ಚಂದ್ರಮೌಳೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಬಾಲಕೃಷ್ಣ ಭಟ್ ಸೇರಿದಂತೆ ಪುರಸಭಾ ಸಿಬ್ಬಂದಿಗಳು ಹಾಗೂ ಇತರರು ಭಾಗವಹಿಸಿದ್ದರು. ವಂದನೆಗಳನ್ನು ಸಲ್ಲಿಸುತ್ತಾ ಪುರಸಭಾ ಅಧ್ಯಕ್ಷರಾದಂಥ ಮೋಹನ್ ಅವರೇ, ಮಾಜಿ ಅಧ್ಯಕ್ಷರು, ಇಲ್ಲಿ ಸದಸ್ಯರು ಬನಶಂಕರಿ ರಘು ಅವರೇ, ಮುಖ್ಯಾಧಿಕಾರಿಗಳಾದಂಥ ನಮ್ಮ ಹೇಮಂತ್ ಅವರೇ, ಅದೇ ರೀತಿ ನಮ್ಮ ತಾಲೂಕು ನೌಕರ ಸಂಘದ ಪದಾಧಿಕಾರಿಗಳಾಗಿರುವಂಥ ನಮ್ಮ BCM ನಿವೃತ್ತ ಮಂಜಣ್ಣ ಅವರೇ, ಕೃಷ್ಣಣ್ಣ ಅವರೇ, ಅದೇ ರೀತಿ ಎಲ್ಲ ಸ್ಥಳೀಯ ರಾಜು ಎಲ್ಲ ನಮ್ಮ ನಾಗೇಂದ್ರಣ್ಣವರು ಹಾಗೂ ಸ್ಥಳೀಯ ಎಲ್ಲ ಗೌರವಾನ್ವಿತ ಎಲ್ಲ ನಮ್ಮ ಭಾಗದ ಎಲ್ಲ ಮುಖಂಡರುಗಳೇ, ಆತ್ಮೀಯ ಬಂಧುಗಳೇ, ಸುಮಾರು 28 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಟಾಟಾ ಮಿನಿ ಹಿಟಾಚಿಯನ್ನು ಇದು ಪುರಸಭೆ ಖರೀದಿ ಮಾಡಿ ಇವತ್ತು ಆ ಸ್ವಾಮಿಯ ಸನ್ನಿಧಿಯಲ್ಲಿ ಚಾಲನೆಯನ್ನು ವಿಶೇಷವಾಗಿ ನೀಡಿದ್ದೇವೆ. ಇಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿಯ ರಥದ ಮನೆಯೂ ಕೂಡ ನಿರ್ಮಾಣ ಆಗ್ತಿದೆ. ಅದು ನಮ್ಮ ಬಾಲಕೃಷ್ಣ ಭಟ್ರವರ ಒಂದು ಸೂಚನೆ ಮೇರೆಗೆ 3 ವರ್ಷಗಳ ಕನಸು. ಸ್ವಾಮಿ ವಿವೇಕಾನಂದ ಅವರ ಮಂಟಪನೂ ಕೂಡ ಇವತ್ತು ಜೀರ್ಣೋದ್ಧಾರ ಆಗ್ತಾ ಇದೆ ಅವರ ಸಮ್ಮುಖದಲ್ಲಿ. ಈ ಒಂದು ಚಿಕ್ಕ ಹಿಟಾಚಿಯ ಒಂದು ಕಾರ್ಯವೈಖರಿ ಏನಪ್ಪ ಅಂದರೆ ಚಿಕ್ಕ ಡ್ರೈನೇಜ್ಗಳನ್ನು ಸ್ವಚ್ಛತೆ ಮಾಡ್ತಕ್ಕಂಥದ್ದಕ್ಕೆ ತುಂಬ ಅವಕಾಶ ಆಗ್ತದೆ. ಆ ಒಂದು ದೃಷ್ಟಿನಲ್ಲಿ ಇವತ್ತು ಅದನ್ನು ಖರೀದಿ ಮಾಡಿ ಇವತ್ತು ಲೋಕಾರ್ಪಣೆ ಮಾಡುವಂಥ ಕೆಲಸ ಮಾಡಿದೆ. ಇದರ ಮೂಲಕ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಸಿಗುವಂಥದ್ದಾಗಲಿ. ಇವತ್ತು ನಮ್ಮ ಮಾನ್ಯ ಮೋಹನ್ ಅವರು ಅಧ್ಯಕ್ಷರಾಗಿದ್ದಾರೆ, ಹಿಂದೆ ಬನಶಂಕರಿ ಅವರು ಅಧ್ಯಕ್ಷರಾಗಿ ಸೇವೆ ಮಾಡಿದ್ದಾರೆ. ಇಲ್ಲೂ ಕೂಡ ಎನ್ವೈರ್ಮೆಂಟಲ್ ಇಂಜಿನಿಯರ್ ನಮ್ಮ ಮೇಡಮ್ ಇದ್ದಾರೆ. ಎಲ್ಲ ನಮ್ಮ ಚೀಫ್ ಆಫೀಸರು ಎಲ್ಲರೂ ಕೂಡ ಜವಾಬ್ದಾರಿದ್ದು ನಮ್ಮ ಸೂಚನೆ ಮೇರೆಗೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಮಿನಿ ಹಿಟಾಚಿ ಮೂಲಕ ಎಲ್ಲ ಡ್ರೈನೇಜ್ಗಳು ಸ್ವಚ್ಛತೆ ಆಗಲಿಕ್ಕೆ ಒಂದು ನಿರ್ವಿಘ್ನವಾಗಿ ಕೆಲಸ ಆಗಲಿ. ಪರಿಶಿಷ್ಟ ಜಾತಿಗಳಲ್ಲಿ 101 ಜಾತಿಗಳಿದ್ದು ಒಳ ಮೀಸಲಾತಿಗಾಗಿ ನಡೆಸುವ ಸಮೀಕ್ಷೆ ವೇಳೆ ಅವುಗಳನ್ನು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಮತ್ತು ಚಲವಾದಿ ಇತ್ಯಾದಿ ಎಂದು ನಮೂದಿಸಿ 101 ಜಾತಿಗಳ ಮೂಲ ಹೊಲೆಯ ಪ್ರಮುಖ ಜಾತಿಯಾಗಿದ್ದು ಸಮುದಾಯದ ಭವಿಷ್ಯಕ್ಕಾಗಿ ಮೂಲ ಜಾತಿಯನ್ನ ನಮೂದಿಸಬೇಕೆಂದು ದಲಿತ ಮುಖಂಡ ಎಚ್.ಕೆ. ಸಂದೇಶ್ ಮನವಿ ಮಾಡಿದರು. ಪಟ್ಟಣದ
ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಹೊಲೆಯ ಮಾದಿಗ ಸಮುದಾಯದ ಎಲ್ಲ ಜಾತಿಗಳನ್ನ ಆದಿ ಕರ್ನಾಟಕ ಎಂದು, ಆಂಧ್ರ ತೆಲಂಗಾಣ ಗಡಿ ಪ್ರದೇಶದಲ್ಲಿ ಆದಿ ದ್ರಾವಿಡ, ಆದಿ ಆಂಧ್ರ ಎಂದು ದಾಖಲಿಸಲಾಗುತ್ತದೆ. ಮೂಲ ಹೆಸರು ದಾಖಲಿಸಿದ ಕಾರಣ ಈ ಸಮುದಾಯಗಳ ವಸ್ತುಸ್ಥಿತಿ ಮರೆಯಾಗಿದೆ. ಈ ಪದ್ಧತಿಯನ್ನ ಮುಂದುವರಿಸಿದರೆ ಅತ್ಯಂತ ಹಿಂದುಳಿದಿರುವ ಮತ್ತು ಈಗಿರುವ ಮೀಸಲಾತಿಯ ಅನುಕೂಲ ಸಿಗದ ಸಮುದಾಯಗಳಿಗೆ ಮತ್ತೆ ಅನ್ಯಾಯವಾಗುತ್ತದೆ. ಹೀಗಾಗಿ ರಾಜ್ಯ ಸರ್ಕಾರದಿಂದ ಪರಿಶಿಷ್ಟ ಪಂಗಡದ ಒಳ ಮೀಸಲಾತಿಗಾಗಿ ನಡೆಯುತ್ತಿರುವ ಜಾತಿ ಜನಗಣತಿಯಲ್ಲಿ ಏಕೆ, ಎಡಿ, ಎಎ ಎಂದು ನಮೂದಿಸದೆ ಹೊಲೆಯ ಎಂದರೆ ಹೊಲದೊಡೆಯ ಎಂದು ಅರ್ಥ ಬರುತ್ತದೆ. ಇದರಲ್ಲಿ ಯಾವುದೇ ಅಳುಕು ಬೇಡ, ಹೊಲೆಯ ಎಂದು ಕಡ್ಡಾಯವಾಗಿ ನಮೂದಿಸಬೇಕೆಂದರು. 101 ಜಾತಿಗಳಿಗೂ ಪ್ರತ್ಯೇಕ ಹೆಸರುಗಳಿವೆ. ಅವುಗಳ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಪರಸ್ಪರ ಭಿನ್ನವಾಗಿವೆ. ಈವರೆಗೂ ಈ ಎಲ್ಲಾ ಜಾತಿಗಳನ್ನ ಏಕೆ, ಎಡಿ ಮತ್ತು ಎಎ ಎಂದು ದಾಖಲಿಸುವ ಮೂಲಕ ಅವುಗಳ ನಡುವಣ ಅಂತರ, ಹಿಂದುಳಿವಿಕೆಯನ್ನ ಕಡೆಗಣಿಸಲಾಗಿದೆ. ಈ ಲೋಪವನ್ನ ಈಗಲಾದರೂ ಸರಿಪಡಿಸಿಕೊಳ್ಳಬೇಕು. ನಿವೃತ್ತ ನ್ಯಾಯಮೂರ್ತಿಗಳಾದ ಎಚ್.ಎನ್. ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ವಿಚಾರಣಾ ಆಯೋಗವು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025ರ ರೂಪುರೇಖೆಗಳನ್ನು ಸಿದ್ಧಪಡಿಸಿದೆ. 3 ಹಂತಗಳಲ್ಲಿ ಪರಿಶಿಷ್ಟ ಜಾತಿ, ಉಪಜಾತಿ ಬಗ್ಗೆ ಸಮಗ್ರ ಸಮೀಕ್ಷೆ ನಡೆಯಲಿದೆ. ಮೊದಲ ಹಂತದಲ್ಲಿ ಮೇ 5ರಿಂದ ಮೇ 17ರ ತನಕ ಗಣತಿದಾರರು ಮನೆ ಮನೆಗೆ ತೆರಳಿ ದತ್ತಾಂಶಗಳನ್ನು ಸಂಗ್ರಹಿಸಲಿದ್ದಾರೆ. ಇದರಲ್ಲಿ ಅವರು ಪರಿಶಿಷ್ಟ ಜಾತಿಯವರ ಉಪಜಾತಿ ಮತ್ತು ಇತರೆ ಮಾಹಿತಿಗಳನ್ನು ಸಂಗ್ರಹಿಸುವರು. ಎರಡನೇ ಹಂತದಲ್ಲಿ ಮೇ 19ರಿಂದ 21ರ ತನಕ ಮತಗಟ್ಟೆ ಪ್ರದೇಶವಾರು ವಿಶೇಷ ಶಿಬಿರಗಳನ್ನು ಏರ್ಪಡಿಸಿ ಮಾಹಿತಿ ನೀಡಲು ಅವಕಾಶ ನೀಡಲಾಗುತ್ತದೆ. ಸಮೀಕ್ಷೆ ನಡೆಸುವವರು ಮನೆಗೆ ಬಂದಾಗ ಮಾಹಿತಿ ಒದಗಿಸಲು ಸಾಧ್ಯವಾಗದೇ ಇದ್ದ ಪರಿಶಿಷ್ಟ ಜಾತಿಯವರು ಈ ಶಿಬಿರಕ್ಕೆ ತೆರಳಿ ಮಾಹಿತಿಯನ್ನು ಒದಗಿಸಬೇಕಾಗುತ್ತದೆ. ಮೊದಲ 2 ಹಂತಗಳಲ್ಲಿ ಸಮೀಕ್ಷೆಯಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯವಾಗದೆ ಬಾಕಿಯಾದವರು 3ನೇ ಹಂತದಲ್ಲಿ ಮೇ 19ರಿಂದ 21ರ ತನಕ ಸಮೀಕ್ಷೆಯಲ್ಲಿ ಸ್ವಯಂ ಭಾಗವಹಿಸಬಹುದು. ಅಂತವರು ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಮಾಡಿಕೊಂಡು ಸಮೀಕ್ಷೆಗೆ ಮಾಹಿತಿ ಒದಗಿಸಬಹುದು. ಗ್ರಾಮೀಣ ಭಾಗದಲ್ಲಿ ಪರಿಶಿಷ್ಟ ಸಮುದಾಯಗಳ ಜನರನ್ನ ಹುಡುಕಿ ದತ್ತಾಂಶ ಕಲೆ ಹಾಕುವುದು ಕಷ್ಟ. ಹೀಗಾಗಿ ಜನಗಣತಿ ಸಮೀಕ್ಷೆಯನ್ನ ಮೇ ತಿಂಗಳ ಅಂತ್ಯದವರೆಗೂ ಮುಂದುವರಿಸಬೇಕು ಮತ್ತು ಎಲ್ಲಾ ಸಮುದಾಯಗಳ ದತ್ತಾಂಶ ಸಂಗ್ರಹಿಸಲು ಗ್ರಾಮಸ್ಥರೊಂದಿಗೆ ಉತ್ತಮ ಒಡನಾಟ ಹೊಂದಿರುವ ಅಂಗನವಾಡಿ ಕಾರ್ಯಕರ್ತೆಯನ್ನ ನೇಮಿಸಬೇಕೆಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಚ್.ಆರ್. ಕೃಷ್ಣಕುಮಾರ್, ದಲಿತ ಮುಖಂಡರಾದ ಮಾದಿಹಳ್ಳಿ ಮಂಜುನಾಥ್, ಕುರ್ವಾಂಕ ಮಂಜುನಾಥ್, ಬಾಗೂರು ಉಮೇಶ್ ಭಾಗವಹಿಸಿದ್ದರು. ಜಾತಿಯ ಬರುವಂಥ 101 ಉಪಜಾತಿಗಳಿಗೆ ಅಲ್ಲಿ ಪರಿಶಿಷ್ಟ ಜಾತಿನಲ್ಲಿ ಹೊಲೆಯ, ಮಾದಿಗ, ಒಡ್ಡರು, ಲಂಬಾಣಿ, ಕೊರ್ಚ, ಕೊರ್ಮ, ಸಮಗಾರ ಇಂಥ 101 ಜಾತಿಗಳು ಆ ಪರಿಶಿಷ್ಟ ಜಾತಿನಲ್ಲಿ ಬರ್ತದೆ. ಹಂಗಾಗಿ ಮೀಸಲಾತಿ ಕೂಡ ಸಂದರ್ಭಕ್ಕೆ ಒಂದು ಆಯೋಗವನ್ನು ರಚನೆ ಮಾಡಿ ಈಗಾಗಲೇ ನಾಗಮೋಹನ್ ದಾಸ್ ಅವರು ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಅವರನ್ನ ಏಕಸದಸ್ಯ ಆಯೋಗನ ರಚನೆ ಮಾಡಿ ಈಗಾಗಲೇ ಈಗ ಯಾವ ಜನ ಎಷ್ಟೆಷ್ಟು ಸಂಖ್ಯೆ ಇದೆ, ಹೊಲೆಯರು ಎಷ್ಟು ಜನ ಇದ್ದಾರೆ, ಮಾದಿಗರು ಎಷ್ಟು ಜನ ಇದ್ದಾರೆ, ಲಂಬಾಣಿಗಳು, ಕುರುಬರು, ಪರಿಚರು, ಅಲ್ಲಿ ಪಟ್ಟಿಲು ಬರೋಂಥ ಎಲ್ಲ ಉಪಜಾತಿಗಳು ಎಷ್ಟೆಷ್ಟು ಜನಾಂಗ ಜಾತಿವಾರು ಬರ್ತದೆ ಅನ್ನೋ ಸಮೀಕ್ಷೆಯನ್ನು ದೃಢೀಕರಿಸ ಮಾಡೋಕ್ಕಾಗಿ ಒಂದು ಆಯೋಗ ರಚನೆ ಮಾಡಿ ಈಗಾಗಲೇ ತಮಗೆಲ್ಲ ಗೊತ್ತಿದೆ, ಪತ್ರಿಕೆ ಮಾಧ್ಯಮ ನೋಡಿದಿರಿ, ಈಗಾಗಲೇ ಸರ್ವೆ ನಡೀತಾ ಇದೆ. 5/5/25ರಿಂದ 17/5/25ವರೆಗೆ ಮನೆ ಗಣತಿ ಕಾರ್ಯ ನಡೀತಾ ಇದೆ, ದತ್ತಾಂಶ ಕಲೆಕ್ಟ್ ಮಾಡೋಕ್ಕೆ ನಡೀತಾ ಇದೆ. ಹಂಗಾಗಿ 17ನ ನಂತರ 17/5/25ರಿಂದ 21/5/25ವರೆಗೆ ಎಲ್ಲಿ ಯಾರು ಓಟ್ ಒಂದು ವೇಳೆ ಇಲ್ಲಿ ಮಿಸ್ ಆದರೆ, ಅಲ್ಲಿ ಮನೆ ಗಣತಿ ಕಾರ್ಯ ಸಿಗದೇ ಇದ್ದರೆ ಅವರು ಹೋಗಿ ಎಲ್ಲಿ ಓಟ್ ಹಾಕಿದಾರೋ ಆ ಜಾಗದಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ನೇಮಕ ಮಾಡ್ತಾರೆ. ಅಲ್ಲಿ ಹೋಗಿ ಸಾಧ್ಯ ಆದರೆ ಅವರು ಕೊಡಬಹುದು. ಇನ್ನೊಂದು 21ನೇ ತಾರೀಕಿಂದ 23ರವರೆಗೆ ಒಂದು ಆ್ಯಪ್ ಇದನ್ನ ಬಿಟ್ಟಿದ್ದಾರೆ. ಈಗ ಅದು ಎಷ್ಟು ಮಟ್ಟಿಗೆ ಹಳ್ಳಿಯರಿಗೆ ಗೊತ್ತಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅಕ್ಷರಸ್ಥರಿಗೆ ಗೊತ್ತಾಗ್ತಲ್ಲ, ಅದು ಬೇರೆ ವಿಚಾರ. ಅಲ್ಲೂ ಕೂಡ ಅವಕಾಶ ಇದೆ. ಒಟ್ಟು 3 ದಾರಿಗಳನ್ನು ಕಂಡುಹಿಡಿದಿದ್ದಾರೆ ಸರ್. ಇಲ್ಲಿ ವಿಶೇಷವಾಗಿ ಹಳ್ಳಿಗಾಡಿನ ಜನ ಏನಿದ್ದಾರೆ, ವಿಶೇಷವಾಗಿ ಈ ವಿದ್ಯಾವಂತರು, PUC ಡಿಗ್ರಿ ಓದ್ತಿರೋಂಥ ವಿದ್ಯಾವಂತರು ಏನಿದ್ದಾರೆ, ಅವರು ಸಡನ್ನಾಗಿ ವಲಯ
ಅಂತ ಹೇಳಲಿಕ್ಕೆ ಮುಜುಗರ ಪಡ್ಕೊಳ್ತಾ ಇದ್ದಾರೆ. ನಾವು ಹಳ್ಳಿಗಳ ನೋಡ್ತಾ ಇದ್ದೀವಿ. ಇಲ್ಲಿಗೆ ನನಗೆ ಅನ್ಸೋದೇನಂತ ಹೇಳಿದ್ರೆ, ಇಲ್ಲಿ ಮುಜುಗರ ಪಜುಗರ ಪ್ರಶ್ನೆ ಆಗಬಾರ್ದು. ಇಲ್ಲಿ ಕಾರಣ ಇವತ್ತೇನಾರು ಮುಚ್ಕೊಂಡು ಅಥವಾ ಆದಿ ಕರ್ನಾಟಕ, ಆದಿ ದ್ರಾವಿಡ, ಇನ್ನೊಂದು ಆದಿ ಆಂಧ್ರ ಅಂತೇನೋ ಬರೆಸಿದ್ರೆ ಇಡೀ ಸಮುದಾಯಕ್ಕೆ ಒಂದು ದೊಡ್ಡ ಚಪ್ಪಡಿ ಕಲ್ಲು ಡೆಫಿನೆಟ್ ಬೀಳುತ್ತೆ. ಯಾಕೆಂದ್ರೆ ಸರ್ಕಾರದವರೇ ಮಾಡ್ತಾ ಇರೋ ಕೆಲಸ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಅಕ್ಕನಹಳ್ಳಿ ಕೂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಸೋಮವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತರಾದ ಹೆಬ್ಬಳಲು ಗ್ರಾಮದ ಎನ್ ರವಿಕುಮಾರ್ ಅವರು ಅವಿರೋಧವಾಗಿ ಆಯ್ಕೆಗೊಂಡರು. ಈ ಹಿಂದೆ ಅಧ್ಯಕ್ಷರಾಗಿದ್ದ ಮಂಜುಳಾ ಬೋರೇಗೌಡ ಸದಸ್ಯರ ಅವಿಶ್ವಾಸ ಗೊತ್ತುವಳಿಯಲ್ಲಿ ಸೋಲುಂಟಾದ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕಳೆದುಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಹೆಬ್ಬಳಲು ಎನ್ ರವಿಕುಮಾರ್ ಅವರನ್ನ ಹೊರತುಪಡಿಸಿ ಬೇರೆ ಯಾವ ಸದಸ್ಯರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುತ್ತೇ ಇದ್ದುದರಿಂದ ಅವಿರೋಧ ಆಯ್ಕೆಯನ್ನ ಚುನಾವಣಾಧಿಕಾರಿಗಳಾದ ತಹಶೀಲ್ದಾರ್ ನವೀನ್ ಕುಮಾರ್ ಘೋಷಿಸಿದರು. ನೂತನ ಅಧ್ಯಕ್ಷರಾದ ಎನ್ ರವಿಕುಮಾರ್ ಮಾತನಾಡಿ, ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರ ಹೆಚ್ಚಿನ ಸಹಕಾರವನ್ನು ಪಡೆದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು, ರಸ್ತೆ, ಒಳಚರಂಡಿ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯ ಕಲ್ಪಿಸುವ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚಿನ ಒತ್ತು ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ರತ್ನಮ್ಮ ತಿಮ್ಮಶೆಟ್ಟಿ, ಎಪಿಎಂಸಿ ಮಾಜಿ ಅಧ್ಯಕ್ಷ ದೊರೆಸ್ವಾಮಿ, ಅಕ್ಕನಹಳ್ಳಿ ಕೃಷಿ ಪತ್ತಿನ ಅಧ್ಯಕ್ಷ ಸೋಸಲಕೆರೆ ಮಂಜು, ನುಗ್ಗೇಹಳ್ಳಿ ಕೃಷಿ ಪತ್ತಿನ ಅಧ್ಯಕ್ಷ ವಿಕ್ಟರ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಅಕ್ಕನಹಳ್ಳಿ ಪುಟ್ಟರಾಜು, ಬಾಣನಕೆರೆ ಉಮೇಶ್, ಸೌಭಾಗ್ಯ ಲೋಕೇಶ್, ಶಾಂತಮ್ಮ ಲಕ್ಷ್ಮಣೇಗೌಡ, ರಂಗಾಚಾರ್, ಸರೋಜಾ, ಶಶಿಕಲಾ ಶಂಕರಲಿಂಗ, ನಂಜುಂಡಪ್ಪ, ವಸಂತ ಮೇರಿ, ರಾಜಮ್ಮ, ದಿನೇಶ್, ಕೃಷ್ಣಮೂರ್ತಿ, ಕೃಷಿ ಪತ್ತಿನ ನಿರ್ದೇಶಕರಾದ ತೋಟಿ ನಾಗರಾಜ್, ಸೋಸಲಗೆರೆ ನವೀನ್ ಕುಮಾರ್, ಮುಖಂಡರಾದ ಉದ್ಯಮಿ ಜಗದೀಶ್, ಇಂದ್ರಜಿತ್, ಹೆಬ್ಬಳಲು ಗೌಡಪ್ಪ, ವೆಂಕಟೇಶ್, ಪ್ರಕಾಶ್, ಮುಳ್ಕೆರೆ ಚೇತನ್, ಬಾಬು, ಸನ್ ರವಿ, ಸುಹಿಲ್, ಮುಳ್ಕೆರೆ ಪುನೀತ್, ಬೆಲಗುಲಿ ಬಾಲರಾಜ್, ಲೋಕೇಶ್, ಮುದ್ದನಹಳ್ಳಿ ಮೋಹನ್, ಹೊನ್ನಮಾರನಹಳ್ಳಿ ಚಂದನ್, ಸಮುದ್ರವಳ್ಳಿ ರತೀಶ್, ಗಣೇಶ್, ಹೆಬ್ಬಳಲು ಮಂಜುನಾಥ್, ನಾಗರಾಜ್, ಆಶಾ ರವಿಕುಮಾರ್, ಮಂಜೇಗೌಡ, ಆನಂದ್, ಬೆಟ್ಟೇಗೌಡ, ಧನ್ಪಾಲ್, ಪ್ರಭಾಕರ್, ಪಿಡಿಒ ಸಂದೀಪ್ ರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಗ್ರಾಮ ಪಂಚಾಯತ್ ನೂತನ ಆಯ್ಕೆಯಾಗಿರ್ತಕ್ಕಂಥ ಎಸ್ ರವಿಕುಮಾರ್ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ, ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಶಾಸಕರ ಸಹಕಾರದೊಂದಿಗೆ ಎಲ್ಲ ಸದಸ್ಯರು ಒಟ್ಟಿ ಸೇರಿ ಅಧಿಕಾರವನ್ನು ಹಂಚ್ಕೊಂಡಿದ್ದಾರೆ. ನಾವು ಶಾಸಕರು ಸಹ ಅಭಿನಂದನೆ ಸಲ್ಲಿಸ್ತೀವಿ. ನಾನು 16 ಜನ ಸದಸ್ಯರಿಗೊಂದು ವಿನಂತಿ ಮಾಡ್ತೀವಿ. ಅಕ್ಕನಹಳ್ಳಿ ಸರ್ಕಾರ ಒಂದು ಉತ್ತಮವಾದ ಗ್ರಾಮ ಪಂಚಾಯತ್ ಬಿಲ್ಡಿಂಗ್ ಆಗ್ತಾ ಇದೆ. ಅದನ್ನು ಅವಧಿಯಲ್ಲಿ ಎಲ್ಲರೂ ಒಟ್ಟಿ ಮುಗಿಸಿ ಮತ್ತು ಉದ್ಘಾಟನೆ ಎಲ್ಲರೂ ಒಟ್ಟಿ ಸೇರಿ ಮಾಡಲಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ, ಎಲ್ಲ ಒಟ್ಟಾಗಿ ಹೋಗಿ ಕೆಲಸ ಅಕ್ಕನಹಳ್ಳಿ ಪಂಚಾಯತ್ ವಿಶೇಷ ಹೆಸರು ತರಲಿ, ಶಾಸಕರಿಗೆ ಗೌರವ ಉಳಿಸಿ, ಶಾಸಕರಿಗೆ ಹೆಚ್ಚಿಗೆ ಶಾಸಕರ ಮಾತನ್ನು ಗಮನಿಸಿ ಈ ಕ್ಷೇತ್ರಕ್ಕೆ ಹೆಚ್ಚಿಗೆ ಕೆಲಸ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ಮಾತಿನಂತೆ ರವಿಕುಮಾರ್ ಅವರು ಶಾಸಕರ ಮಾತು ಏನು ಹೇಳಿದ್ರೆ ಆ ಮಾತನ್ನು ನಡ್ಕೊಳ್ಳಿ. ಕಾಣೆಯಾಗಿದ್ದಾರೆ. ನಾರಾಯಣಸ್ವಾಮಿ ಸನ್ ಆಫ್ ಚಲುವಮರ ರಾಮಣ್ಣ, ನಾಗಯ್ಯನಕೊಪ್ಪಲು, ಶ್ರವಣಬೆಳಗೊಳ ಅಂಚೆ. ದಿನಾಂಕ 14/5/2024 ಬುಧವಾರ ಮನೆಯಿಂದ ತೆರಳಿದ್ದು ಇಲ್ಲಿಯ ತನಕ ಮನೆಗೆ ಬಾರದೆ ಇದ್ದುದರಿಂದ ನಿಮ್ಮ ಚಿಂತೆಯಲ್ಲಿಯೇ ಕುಟುಂಬಸ್ಥರು ಗಾಬರಿಗೊಂಡಿದ್ದಾರೆ. ಮನ್ವಿತ್ ಕೇಳುತ್ತಾ ಇದ್ದಾನೆ. ಬರುವಿಕೆಗೆ ಎಲ್ಲ ಸಂಬಂಧಿಕರು ಕಾಯುತ್ತಿದ್ದಾರೆ. ಮಾಹಿತಿಗಾಗಿ ಸಂಪರ್ಕಿಸಿ 6333742808 9036289058 ಮತ್ತು 9844933720 ಮತ್ತು 9731936660. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಟ್ಟಣದಲ್ಲಿನ ಸ್ವಚ್ಛತೆ, ನೈರ್ಮಲ್ಯೀಕರಣಕ್ಕೆ ಸಾರ್ವಜನಿಕರ ಸಹಕಾರ ಮತ್ತು ಪಾಲ್ಗೊಳ್ಳುವಿಕೆ ಮುಖ್ಯವೆಂದ ಶಾಸಕ ಬಾಲಕೃಷ್ಣರವರು. ಸ್ವಚ್ಛತೆಗಾಗಿ ಪುರಸಭೆಗೆ 28 ಲಕ್ಷದ ಜೆಸಿಬಿ ಯಂತ್ರ ವಿತರಿಸಿ ಹೇಳಿದ ಅವರು, ಪರಿಶಿಷ್ಟ ಜಾತಿಗಳಲ್ಲಿ 101 ಜಾತಿ ಒಳ ಮೀಸಲಾತಿಗಾಗಿ ನಡೆಯುವಂತಹ ಜಾತಿ ಸಮೀಕ್ಷೆ ವೇಳೆ 101 ಜಾತಿಗೆ ಮೂಲವಾಗಿರುವ ಹೊಲೆಯ ಎಂದು ಬರೆಸುವಂತೆ ಸಮಾಜದ ಬಾಂಧವರಿಗೆ ವಿನಂತಿಸಿದ ಜಿಲ್ಲಾ ದಲಿತ ಮುಖಂಡ ಎಚ್ಕೆ ಸಂದೇಶ್. ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಅಕ್ಕನಹಳ್ಳಿ ಕೂಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಎನ್ ರವಿಕುಮಾರ್ ಆಯ್ಕೆ. ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದ ಹೋಬಳಿಯ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.